ಸಿಐಟಿಯು ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂದೆ ಗ್ರಾಮ ಪಂಚಾಯಿತಿ ನೌಕರರ ಪ್ರತಿಭಟನೆ. ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಇರುವ ವಾರ್ಷಿಕ ಆದಾಯದ ಮಿತಿಯನ್ನು 1,20,000 ರೂಪಾಯಿದಿಂದ 4 ಲಕ್ಷಕ್ಕೆ ಹೆಚ್ಚಿಸಿ ಬಡವರ ಹಾಗೂ ಅಸಂಘಟಿತ ಕಾರ್ಮಿಕರ ಅನುಕೂಲ ಕಲ್ಪಿಸಬೇಕೆಂದು ಒತ್ತಾಯಿಸಿ ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಸಿಆರ್ ಆನಂದ್ ಕುಮಾರ್, ಇಂದು ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ, ಆಹಾರ ಪದಾರ್ಥಗಳು, ಮನೆ ಬಾಡಿಗೆ, ಶಿಕ್ಷಣ, ಆರೋಗ್ಯ, ಇತರೆ ಹಾಗೂ ಜೀವನ ಅವಶ್ಯಕ ವೆಚ್ಚಗಳು ಗಣನೀಯವಾಗಿ ಏರಿಕೆಯಾಗಿವೆ. ಇಂತಹ ಪರಿಸ್ಥಿತಿಯಲ್ಲಿ ಕನಿಷ್ಠ ವೇತನ ಪಡೆಯುವ ಕಾರ್ಮಿಕ ಕುಟುಂಬಗಳಿಗೂ ಸಹ ಗೌರವಯುತ ಕನಿಷ್ಠ ಜೀವನ ನಡೆಸುವುದು ಅತ್ಯಂತ ಕಷ್ಟಕರವಾಗಿದೆ. ಆದ್ದರಿಂದ ಕೇವಲ ಆದಾಯ ಹೆಚ್ಚಳವನ್ನು ಮಾನದಂಡವನ್ನಾಗಿ ಪರಿಗಣಿಸಿ ಬಡ ಹಾಗೂ ದುಡಿಯುವ ವರ್ಗದ ಕುಟುಂಬಗಳನ್ನು ಬಿಪಿಎಲ್ ಯೋಜನೆಯಿಂದ ಹೊರಗಿಡುವುದು ನ್ಯಾಯಸಮ್ಮತವಲ್ಲ. ಗ್ರಾಮ ಪಂಚಾಯಿತಿ ನೌಕರರು ಬಿಪಿಎಲ್ ಕಾರ್ಡುಗಳನ್ನು ರದ್ದು ಮಾಡಬಾರದು ಎಂದು ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು. ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಇರುವ ವಾರ್ಷಿಕ ಆದಾಯವನ್ನು 1,20,000 ರೂಪಾಯಿದಿಂದ 4 ಲಕ್ಷಕ್ಕೆ ತಕ್ಷಣ ಹೆಚ್ಚಿಸಬೇಕು. ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ವೇತನ ಪಡೆಯುವ ಯಾವುದೇ ಕಾರ್ಮಿಕ ಬಿಪಿಎಲ್ ಕಾರ್ಡ್ ರದ್ದಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಬೆಳೆ ಏರಿಕೆ ಹಾಗೂ ಜೀವನ ನಿರ್ವಹಣೆಯ ಹೆಚ್ಚುತ್ತಿರುವ ವೆಚ್ಚವನ್ನು ಪರಿಗಣಿಸಿ ಬಿಪಿಎಲ್ ಕಾರ್ಡ್ಗೆ ಸಂಬಂಧಿಸಿದ ಅರ್ಹತಾ ಮಾನದಂಡಗಳನ್ನು ಮರುಪರಿಶೀಲಿಸಬೇಕೆಂದು ಹೇಳಿದರು. ಬಡವರು, ಅಸಂಘಟಿತ ಕಾರ್ಮಿಕರು ಹಾಗೂ ಕಡಿಮೆ ಆದಾಯ ಹೊಂದಿರುವ ಕುಟುಂಬಗಳಿಗೆ ಆಹಾರ ಭದ್ರತೆ ಖಾತರಿಪಡಿಸುವ ರೀತಿಯಲ್ಲಿ ಬಿಪಿಎಲ್ ಯೋಜನೆಯನ್ನು ವಿಸ್ತರಿಸಬೇಕೆಂದು ಹೇಳಿದರು. ಈ ವೇಳೆ ತಮ್ಮ ಮನವಿ ಪತ್ರವನ್ನು ತಹಶೀಲ್ದಾರ್ ಅವರಾದ ಸುಧೀಂದ್ರ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಸರ್ವೇಶ್ ಅವರಿಗೆ ಸಲ್ಲಿಸಿ ಸರ್ಕಾರಕ್ಕೆ ತಲುಪಿಸಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಸಿಆರ್ ಆನಂದ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ, ತಾಲೂಕು ಕಾರ್ಯದರ್ಶಿ ಅಂಜಪ್ಪ, ಪಾತಕೋಟೆ ನವೀನ್ ಕುಮಾರ್ ಹಾಗೂ ತಾಲೂಕಿನ ಗ್ರಾಮ ಪಂಚಾಯಿತಿ ನೌಕರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ವೆಂಕಟ ಕೋಲಾರ. ನನ್ನ ಹೆಸರು ವಾಣಿ ಅಂತ. ನಾನು ಭಾರತೀಯ ಮಜ್ದೂರ್ ಸಂಘದಲ್ಲಿ ಒಂದು ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಭಾರತೀಯ ಮಜ್ದೂರ್ ಕರ್ನಾಟಕ ರಾಜ್ಯಾಂತ ಭಾರತೀಯ ಮಜ್ದೂರ್ ಸಂಘದ ದಂತೋಪದಂತ್ಯ ಅವರ ತೆಂಗಡಿ ಅವರ 72ನೇ ಸಂಸ್ಥಾಪಕರನ್ನು ಆಚರಿಸುತ್ತಿದ್ದೇವೆ. ಇಲ್ಲಿಗೆ ಆಗಮಿಸಿರುವಂತಹ ಮುಖಂಡರು ಮತ್ತೆ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಸದಸ್ಯರಿಗೂ ನನ್ನ ಪರವಾಗಿ ಮತ್ತೆ BMS ಕಚೇರಿಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಕಚೇರಿಯಲ್ಲಿ ದತ್ತೋಪಂತ್ ತೇಂಗಡಿ ಅವರ 72ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಸಂಸ್ಥಾಪಕರು ಬಂದು ದತ್ತೋಪಂತ್ ತೇಂಗಡಿ ಅವರು 1956ರಲ್ಲಿ ಜನರ ಕಷ್ಟಗಳನ್ನು ಅರಿತು ಇವರು BMS ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಸಂಸ್ಥೆಯನ್ನು ಇನ್ನು ಮುಂದೆ ಇನ್ನೂ ಬಲಿಷ್ಠಗೊಳಿಸಬೇಕು ಅಂತ ಎಲ್ಲರೂ ತಮ್ಮ ತಮ್ಮ ಪ್ರಯತ್ನಗಳಲ್ಲಿದ್ದಾರೆ. ಇನ್ನು ಮುಂದೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಇನ್ನೂ ಚೆನ್ನಾಗಿ ನಡೆಸಿ ದೇಶದಲ್ಲೇ ಎಲ್ಲಾ ಕಾರ್ಮಿಕರಿಗೂ ಒಳ್ಳೆ ರೀತಿಯಲ್ಲಿ ಸಹಾಯ ಆಗ್ಬೇಕು ಅಂತ ನಾವು ಕೂಡ ಇದರಲ್ಲಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪ್ರಯತ್ನದಲ್ಲಿ ನಿಮ್ಮೆಲ್ಲರ ಸಹಕಾರವೂ ಕೂಡ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತೆ ನಮ್ಮ ಈ BMS ಕಚೇರಿಗೆ ಬರುವ ಎಲ್ಲಾ ಕಾರ್ಮಿಕರಿಗೂ ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಬರುವ ತೊಂದರೆಗಳನ್ನು, ಕಷ್ಟಗಳನ್ನು ಮತ್ತು ಅವ್ರಿಗೆ ಬೇಕಾಗಿರುವ ಸವಲತ್ತುಗಳನ್ನು ಒದಗಿಸುವುದಕ್ಕೆ ಇನ್ನು ಮುಂದೇನು ನಮ್ಮ ಪ್ರಯತ್ನ ಹೀಗೆ ಇರುತ್ತೆ ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ಎಲ್ರಿಗೂ ತಿಳಿಸ್ತೇನೆ. ಮೇಡಮ್ ಸೆಕ್ರೆಟರಿ, ಈ ದಿನ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ತಮ್ಮ BMS ಕಚೇರಿಯಲ್ಲಿ ಎಷ್ಟೋ ಜನ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ವಿವಿಧ ರೀತಿಯ ಕೆಲಸಗಳು ನಿರ್ವಹಿಸ್ತಾರಲ್ಲ, ಯಾವ ಕೆಲಸ ನಿರ್ವಹಿಸಿ ಎಷ್ಟು ಜನರಿಗೆ ಅನುಕೂಲ, ಇನ್ನೂ ಹೆಚ್ಚಿನ ದಿನದಲ್ಲಿ ಎಷ್ಟು ಜನರು ಈ ಒಂದು BMS ಕಚೇರಿಗೆ ಬೇಕು? ಸರ್, ಈಗ ಹೆರಿಗೆ ಸಹಾಯಧನ ಆಗ್ಲಿ, ಮತ್ತೆ ಮರಣ ಹೊಂದಿರ್ತಾರೆ, ಮರಣದ ಸಹಾಯಧನ ಆಗ್ಲಿ, ಮತ್ತೆ ಸ್ಕಾಲರ್ಶಿಪ್ ಆಗ್ಲಿ, ಮತ್ ಇದು ಆಕ್ಸಿಡೆಂಟ್ ಕೇಸು ಅದೆಲ್ಲ ಬರುತ್ತಲ್ಲ, ಅದು 5 ಲಕ್ಷವರೆಗೂ ಕೊಡ್ತಾರೆ. ಅದು ನಮ್ಮ ಸಂಸ್ಥೆಯಿಂದ ಇದು ತುಮ್ಮನಪಲ್ಲಿ ಹತ್ರ ಆ ಕಡೆ ಇರುವವ್ರಿಗೆ ಒಂದು 5 ಲಕ್ಷವರೆಗೂ ಕೊಡ್ಸಿದ್ದಾರೆ. ಮತ್ತೆ ಇನ್ನು ಮತ್ತೆ ದೇವರೆಡ್ಡಿಪಲ್ಲಿ ಅವ್ರಿಗೆ 1.5 ಲಕ್ಷ ಕೊಡ್ಸಿದ್ದಾರೆ. ಎಲ್ಲಾ 3 ಕೋಟಿಗಿಂತ ಹೆಚ್ಚು ನಮ್ಮ ಸಂಸ್ಥೆಯಿಂದ ಇಲ್ಲಿ ಬಂದ ಎಲ್ಲಾ ಕಾರ್ಮಿಕರಿಗೂ ನಾವು ಕೊಡ್ತಿದೀವಿ ಸರ್. ಇನ್ನು ಮುಂದೇನು ಇದೇ ರೀತಿ ನಮ್ಮ ಸಂಸ್ಥೆಗೆ ಬಂದವ್ರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯನ ಮಾಡ್ಕೊಡ್ತೀವಿ ಸರ್. ಎಲ್ಲಾ ರೀತಿಯ ಸರ್ಕಾರ ಸೌಲಭ್ಯಗಳು ಇವತ್ತು ಇಡೀ ದೇಶದಲ್ಲೇ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರ ಮಧ್ಯೆ ಕೆಲಸ ಮಾಡ್ತಾ ಇರುವಂತ ಭಾರತೀಯ ಮಜ್ದೂರ್ ಸಂಘದ 72ನೇಯ ಸಂಸ್ಥಾಪನಾ ದಿನಾಚರಣೆಯನ್ನ
ಆಚರಣೆ ಮಾಡ್ತಾ ಇದ್ದೀವಿ. ಆಕ್ಚುಲಿ 23ನೇ ತಾರೀಕು ಮಾಡಬೇಕಾಗಿರೋದು, ಕೆಲವು ಕಾರಣಾಂತರಗಳಿಂದ ಒಂದು 3 ದಿನಗಳ ತಡವಾಗಿ ನಾವು ಇವತ್ತು ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಈ ದೇಶದಲ್ಲಿ ಎಷ್ಟೋ ಕಾರ್ಮಿಕ ಸಂಘಗಳಿದೆ, ಕಾರ್ಮಿಕರ ಮಧ್ಯ ಕೆಲಸ ಮಾಡ್ತಾ ಇದೆ. ಆದ್ರೆ ಎಲ್ಲಕ್ಕಿಂತನೂ ಭಾರತೀಯ ಮಜ್ದೂರ್ ಸಂಘ ಸುಮಾರು 72 ವರ್ಷಗಳಿಂದನೂ ಎಲ್ಲಾ ದುಡಿಯುವ ವರ್ಗದ ಅಂಗನವಾಡಿ ಆಗಿರ್ಬೋದು, KSRTC ಆಗಿರ್ಬೋದು, ಸ್ಮಾಲ್ ಸೆಕ್ಟರ್, ಸ್ಮಾಲ್ ಸ್ಕೇಲ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಇಡೀ ದೇಶದಲ್ಲಿ, ರೈಲ್ವೆ ಆಗಿರ್ಬೋದು, BHEL ಆಗಿರ್ಬೋದು, ಎಲ್ಲ ದುಡಿಯುವ ವರ್ಗದ ಕಾರ್ಮಿಕರ ಮಧ್ಯೆ ಇವತ್ತು ಕೆಲಸ ಮಾಡ್ತಾ ಇದೆ. ಇದನ್ನ ಸ್ಥಾಪನೆ ಮಾಡಿದ್ದು ಭೂಪಾಲ್, ಮಧ್ಯಪ್ರದೇಶದ ಭೂಪಾಲ್ ಅಲ್ಲಿ ದತ್ತೋಪಂತ್ ತೇಂಗಡಿ ಜಿ ಅವರು ಸ್ಥಾಪನೆ ಮಾಡಿ ಅವತ್ತಿಂದ ಇವತ್ತುವರೆಗೂ ಭಾರತಾದ್ಯಂತ ಎಲ್ಲಾ ದುಡಿಯುವ ವರ್ಗದ ಕಾರ್ಮಿಕರ ಪರವಾಗಿ ಅವರ ಕಾರ್ಮಿಕ ಸಮಸ್ಯೆಗಳನ್ನ ಎತ್ತಿ ಹಿಡಿದು ಹೋರಾಟವನ್ನ ಮಾಡೋದ್ರ ಮುಖಾಂತರ ಕಾರ್ಮಿಕ ಪರ ಇವತ್ತು ಕೆಲಸ ಮಾಡ್ತಾ ಇದೆ. ಬರೀ ಭಾರತದ ಅಷ್ಟೇ ಅಲ್ಲ, ಭಾರತದ ಹೊರಗಿನ ದೇಶಗಳಲ್ಲಿ ಕೂಡ ಇವತ್ತು ಭಾರತೀಯ ಮಜ್ದೂರ್ ಸಂಘ ಇವತ್ತು ಕಾರ್ಮಿಕರ ಮಧ್ಯೆ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ ದೊಡ್ಡ ಮಟ್ಟದಕ್ಕೆ ಮುಂದೆ ನಾವು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪವನ್ನ ಮಾಡಿ ನಾವು ಇವತ್ತಿಂದ ಮುಂದಿನ ವರ್ಷದ ಒಳಗೆ ಅಂಗನವಾಡಿ, ಬಿಸಿಯೂಟ, ಆಶಾ ಕಾರ್ಯಕರ್ತರು ಮತ್ತೆ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡುವಂತ ಎಲ್ಲ ಕಾರ್ಮಿಕರನ್ನ ಒಟ್ಟುಗೂಡಿಸಿ ಇವತ್ತು ಭಾರತೀಯ ಮಜ್ದೂರ್ ಸಂಘವನ್ನ ನಾವು ಬಲಿಷ್ಠವಾಗಿ ಕಟ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸುಮಾರು ಎಷ್ಟು ವರ್ಷದಿಂದ ಸರ್, ಇದು 71 ಮುಗಿದು 72ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಏನೇನು ಚರ್ಚೆ ಆಯ್ತು ಸರ್? ಕಾರ್ಯಕ್ರಮಗಳ ಚರ್ಚೆ ಅಂತಂದ್ರೆ ಮುಂದೆ ಕಾರ್ಮಿಕರ ಉಜ್ವಲ ಭವಿಷ್ಯಕ್ಕಾಗಿ ಭಾರತೀಯ ಮಜ್ದೂರ್ ಸಂಘದಿಂದ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆ ವಿಚಾರಗಳಲ್ಲಿ ಚರ್ಚೆ ಆಗಿದೆ ಸರ್. ಇಷ್ಟು ಜನ ಕಾರ್ಯಕ್ರಮ ಸರ್, ಇವತ್ತು ಒಂದು 50ರಿಂದ 60 ಜನ ಈ ಒಂದು ಸಂಸ್ಥಾಪನಾ ದಿನಾಚರಣೆಗೆ ಹಾಜರಾಗಿದ್ದಾರೆ. ನನ್ನ ಹೆಸರು SM ವೆಂಕಟೇಶ್ ಅಂತ. ನಾನು ಭಾರತೀಯ ಮಜ್ದೂರ್ ಸಂಘದಲ್ಲಿ ಸುಮಾರು 2.5 ವರ್ಷಗಳಿಂದ, ಅಂದಾಜು 3 ವರ್ಷಗಳಿಂದ ಹಿತೈಷಿಯಾಗಿ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ವೇದಿಕೆಯ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರು, BMS ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರೆಡ್ಡಿ ಸರ್ ಅವರೇ, ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮೀ ಮೇಡಮ್ ಅವರೇ, ಹಾಗೂ HS ವೆಂಕಟೇಶ್ ಮೇಡಮ್ ಅವರೇ, ಅನಿತಾ ಮೇಡಮ್ ಅವರೇ, ಆಂಜನೇಯ ರೆಡ್ಡಿ ಅವರೇ, ವರ್ಷಿತಾ ಮೇಡಮ್ ಅವರೇ, ಈ ಇರ್ತಕ್ಕಂಥ ಮಹಿಳೆಯರು, ವಾಣಿ ಮೇಡಮ್ ಅವರೇ, ಹಾಗೂ ನಮ್ಮ ಲಕ್ಷ್ಮೀ ಮೇಡಮ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರಾದ ವೆಂಕಟರಮಣ ನಾಯಕ್ ಅವರೇ, ಹಾಗೂ ಇಲ್ಲಿರ್ತಕ್ಕಂಥ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಮುಖ್ಯವಾಗಿ 6 ವರ್ಷಗಳಿಂದ ಸತತ ಪ್ರಯತ್ನದಿಂದ ಪರಿಶ್ರಮ ವಹಿಸಿ ಸುಮಾರು 6 ತಾಲೂಕುಗಳಲ್ಲಿ, ಕೋಲಾರ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿರತಕ್ಕಂಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅನೇಕ ಕಾರ್ಯಕ್ರಮಗಳು ಕರ್ನಾಟಕ ರಾಜ್ಯದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ನಾಗಭೂಷಣ್ ಸರ್ ಅವರೇ, ಹಾಗೂ ಪತ್ರಕರ್ತರ ವೃಂದದವರೇ, ಈ ದಿನ ಬಹಳ ವಿಜೃಂಭಣೆಯಿಂದ ನಾವು ಈ ಭಾರತೀಯ ಮಜ್ದೂರ್ ಸಂಘದ ಸಂಸ್ಥಾಪಕರಾದ ದಂತೋಪಂತ್ ತೇಂಗಡಿ ಅವರು 1956ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲಾ ರಂಗಗಳಲ್ಲಿ, ರೈಲ್ವೆ ಇಲಾಖೆ ಆಗಿರ್ಬೋದು, ಅಂಗನವಾಡಿ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಅಥವಾ KEB ಇಲಾಖೆ ಆಗಿರ್ಬೋದು, BSNL ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅಥವಾ ರೇಷ್ಮೆ ಇಲಾಖೆ ಆಗಿರ್ಬೋದು, ಎಲ್ಲಾ ರಂಗಗಳಲ್ಲಿ ಕೂಡ ಇವತ್ತು ಪ್ರಯತ್ನ ಮಾಡಿ ಇಡೀ ಭಾರತ ದೇಶದಲ್ಲಿ ಶ್ರಮ ವಹಿಸಿ ಇವತ್ತಿಗೆ 72 ವರ್ಷ ತುಂಬಿ 73ನೇ ವರ್ಷಕ್ಕೆ ಹೆಜ್ಜೆ ಇರ್ತಕ್ಕಂಥ ಕಾರ್ಯಕ್ರಮ. ದಂತೋಪದಂತವರು ಕೂಡ ಇವತ್ತು ನಮ್ಮ ಎದುರುಗಡೆ